ಎಲ್ರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ನಾವು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ವಿಚಾರವನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ನಾವು ನೋಡ್ತಾ ಹೋಗೋದಾದರೆ, ಮೊದಲನೇದಾಗಿ ಕರ್ನಾಟಕದಲ್ಲಿ ಮೊದಲ ಸಹಕಾರಿ ಸಂಘ ಸ್ಥಾಪನೆಯಾದಂಥ ಸ್ಥಳ ಗದಗ ಜಿಲ್ಲೆಯ ಕಣಗಿನ ಆಳದಲ್ಲಿ ಕರ್ನಾಟಕದಲ್ಲಿ ಮೊದಲ ಸಹಕಾರಿ ಸಂಘ ಸ್ಥಾಪನೆಯಾಗುತ್ತೆ. ಗೆಲ್ಲಿ ಅಂದರೆ ಗದಗ ಜಿಲ್ಲೆಯ ಕಣಗಿನ ಆಳದಲ್ಲಿ ಮೊದಲ ಒಂದು ಸಹಕಾರಿ ಸಂಘ ಸ್ಥಾಪನೆ ಆಗುತ್ತೆ. ಇನ್ನು ಕೂಡು ಬಂಡವಾಳ ಸಂಸ್ಥೆಯನ್ನು ನಿಯಂತ್ರಿಸುವಂಥ ಕಾಯ್ದೆ ಯಾವುದಪ್ಪ ಅಂದರೆ ಭಾರತದ ಕಂಪನಿ ಕಾಯ್ದೆ 1956ರಲ್ಲಿ ಜಾರಿಗೆ ಬರುತ್ತದೆ. ಇದು ಕೂಡು ಬಂಡವಾಳ ಸಂಸ್ಥೆಯನ್ನು ನಿಯಂತ್ರಿಸುವಂಥ ಒಂದು ಕಾಯ್ದೆ ಆಗಿದೆ. ಸಹಕಾರಿ ಸಂಘದ ಪ್ರಮುಖ ಧ್ಯೇಯ ಏನು ಅಂದರೆ ಎಲ್ಲರಿಗಾಗಿ ಒಬ್ಬನು ಮತ್ತು ಒಬ್ಬನಿಗಾಗಿ ಎಲ್ಲರೂ ಅನ್ನುವಂಥ ಒಂದು ಧ್ಯೇಯವನ್ನು, ಒಂದು ಏಮನ್ನು ಹೊಂದಿದೆ ಸಹಕಾರಿ ಸಂಘ. ಎಲ್ಲರಿಗಾಗಿ ಒಬ್ಬನು ಮತ್ತು ಒಬ್ಬನಿಗಾಗಿ ಎಲ್ಲರೂ ಅನ್ನುವಂಥ ಒಂದು ಏಮನ್ನು ಇಟ್ಕೊಂಡಿದೆ ಈ ಕೋಆಪರೇಟಿವ್ ಸಂಘ. ಪ್ರಪಂಚದಲ್ಲೇ ಮೊದಲ ಸಹಕಾರಿ ಸಂಘವನ್ನು ಸ್ಥಾಪಿಸಿದಂಥ ದೇಶ ಯಾವುದಪ್ಪ ಅಂದರೆ ಇಂಗ್ಲೆಂಡ್. ಈ ಇಂಗ್ಲೆಂಡ್ ದೇಶ ಏನಿದೆ ಮೊದಲ ಸಹಕಾರಿ ಸಂಘವನ್ನು ಸ್ಥಾಪಿಸಿದಂಥ ದೇಶ ಆಗಿದೆ. ಬಹುರಾಷ್ಟ್ರೀಯ ಕಂಪನಿಗಳನ್ನು ಮೊದಲ ಬಾರಿಗೆ ಸ್ಥಾಪಿಸಿದಂಥ ದೇಶ ಯಾವುದು ಅಂದರೆ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿ ಅಂತ ಏನು ಕರಿತೀವಿ, ಆ ಬಹುರಾಷ್ಟ್ರೀಯ ಕಂಪನಿಗಳನ್ನು ಮೊದಲ ಬಾರಿಗೆ ಸ್ಥಾಪಿಸಿದಂಥ ದೇಶ ಯಾವುದು ಅಂದರೆ ಅಮೇರಿಕಾ ಸಂಯುಕ್ತ ಸಂಸ್ಥಾನ, USA, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಏನಿದೆ ಅದು ಬಹುರಾಷ್ಟ್ರೀಯ ಕಂಪನಿಗಳನ್ನು ಮೊದಲ ಬಾರಿಗೆ ಸ್ಥಾಪಿಸುತ್ತೆ. ನೆಕ್ಸ್ಟ್ ನಾವು ನೋಡೋದಾದರೆ, ಭಾರತದಲ್ಲಿ ಮೊಟ್ಟ ಮೊದಲು ಷೇರು ಮಾರುಕಟ್ಟೆ ಸ್ಥಾಪನೆಯಾದಂಥ ಸ್ಥಳ ಯಾವುದಪ್ಪ ಅಂದರೆ ಮುಂಬೈ. ಈ ಮುಂಬೈನಲ್ಲಿ ಭಾರತದ ಮೊಟ್ಟ ಮೊದಲ ಷೇರು ಮಾರುಕಟ್ಟೆ ಸ್ಥಾಪನೆ ಆಗುತ್ತೆ. ಅರ್ಥಶಾಸ್ತ್ರದ ಪಿತಾಮಹ, ಫಾದರ್ ಆಫ್ ಎಕನಾಮಿಕ್ಸ್ ಯಾರಪ್ಪ ಅಂದರೆ ಆಡಮ್ ಸ್ಮಿತ್ ಅವರನ್ನು ಅರ್ಥಶಾಸ್ತ್ರದ ಪಿತಾಮಹ, ಫಾದರ್ ಆಫ್ ಎಕನಾಮಿಕ್ಸ್ ಅಂತೇಳಿ ಕರೀತಾರೆ. ಈ ಅರ್ಥಶಾಸ್ತ್ರದ ಪದದ ಉತ್ಪತ್ತಿಯಾಗಿದೆ ಅಂದರೆ ಗ್ರೀಕ್ನ ಓಕಸ್ ಮತ್ತು ನೋಮೋಸ್ ಎಂಬ ಎರಡು ಪದಗಳಿಂದ ಈ ಅರ್ಥಶಾಸ್ತ್ರ ಪದ ಬಂದಿದೆ. ಅಂದರೆ ಕುಟುಂಬದ ನಿರ್ವಹಣೆ, ಮನೆಯ ನಿರ್ವಹಣೆ ಅನ್ನುವಂಥ ಅರ್ಥವನ್ನು ಈ ಒಂದು ಪದ ಬರುತ್ತೆ. ಎಕನಾಮಿಕ್ಸ್ ಅನ್ನುವಂಥದ್ದು ಓಕಸ್ ಮತ್ತು ನೋಮಸ್ ಎಂಬ ಎರಡು ಗ್ರೀಕ್ ಪದಗಳಿಂದ ಆ ಎರಡು ಗ್ರೀಕ್ ಪದಗಳ ಒಂದು ಸಂಯೋಜನೆ ಆಗಿದೆ ಈ ಒಂದು ಅರ್ಥಶಾಸ್ತ್ರ ಪದ. ಸರಕು ಸೇವೆಯಲ್ಲಿರುವ ಮಾನವನ ಬಯಕೆಯನ್ನು ತೃಪ್ತಿಪಡಿಸುವ ಗುಣವನ್ನು ಏನಂತ ಕರಿತೇವೆ ಅಂದರೆ ತುಷ್ಟಿಗುಣ ಅಂತೇಳಿ ನಾವು ಅರ್ಥಶಾಸ್ತ್ರೀಯ ಪದವನ್ನು ಉಪಯೋಗಿಸೋದಾದರೆ ಅದನ್ನು ತುಷ್ಟಿಗುಣ ಅಂತೇಳಿ ಕರಿತೇವೆ. ನೆಕ್ಸ್ಟ್ ನಾವು ನೋಡೋದಾದರೆ, ಕೌಟಿಲ್ಯ ರಚಿಸಿದಂಥ ಗ್ರಂಥ ಯಾವುದಪ್ಪ ಅಂದರೆ ಅರ್ಥಶಾಸ್ತ್ರ ಅನ್ನುವಂಥದ್ದು ಈ ಕೌಟಿಲ್ಯ ರಚಿಸಿರುವಂಥ ಗ್ರಂಥ ಆಗಿದೆ. ಈ ಪುನರ್ರಫ್ತು ವ್ಯಾಪಾರ ನಡೆಸುವಂಥ ದೇಶಕ್ಕೆ ಒಂದು ಉದಾಹರಣೆ ಯಾವುದು ಅಂದರೆ ಸಿಂಗಾಪುರ. ಈ ಪುನರ್ರಫ್ತು ವ್ಯಾಪಾರಕ್ಕೆ ಭಾಳಷ್ಟು ಪ್ರಸಿದ್ಧಿಯಾದಂಥ ದೇಶ. ಈ ISI ಇದರ ಒಂದು ಪೂರ್ಣ ರೂಪ ಏನು ಅಂದರೆ ISI ಮಾರ್ಕ್ ಇರಬೇಕು ಪ್ರಾಡಕ್ಟಿಗೆ ಅಂತ ಹೇಳ್ತೀವಿ. ಅದು ಭಾರತೀಯ ಮಾನಕ ಸಂಸ್ಥೆ, ಇಂಡಿಯನ್ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಷನ್. ಅದನ್ನು ಪದಾರ್ಥಗಳು ಏನಿರುತ್ತೆ, ಆ ಒಂದು ವಸ್ತುಗಳೇನಿರುತ್ತೆ ಆ ವಸ್ತುಗಳು ಉಪಯೋಗಕ್ಕೆ ಯೋಗ್ಯನೋ ಇಲ್ವೋ ಅನ್ನುವಂಥದ್ದನ್ನು ISI ಏನು ಮಾಡುತ್ತೆ, ದೃಢೀಕರಣ ಮಾಡುತ್ತೆ. ಆ ISIನ ಪೂರ್ಣ ರೂಪ ಇಂಡಿಯನ್ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಷನ್, ಭಾರತೀಯ ಮಾನಕ ಸಂಸ್ಥೆ ಅಂತೇಳಿ ಕರಿತೇವೆ. ನೆಕ್ಸ್ಟ್ ನಾವು ನೋಡೋದಾದರೆ, ಅರ್ಥವ್ಯವಸ್ಥೆಯಲ್ಲಿ 3 ಪ್ರಮುಖ ವಲಯಗಳು ಯಾವ್ಯಾವಪ್ಪ ಅಂದರೆ ಕೃಷಿ, ಕೈಗಾರಿಕೆ ಮತ್ತು ಸೇವಾ ವಲಯ. ಈ ಕೃಷಿಯನ್ನು ಪ್ರಥಮ ವಲಯ ಅಂತಾರೆ, ಕೈಗಾರಿಕೆಯನ್ನು ದ್ವಿತೀಯ ವಲಯ ಅಂತಾರೆ, ಸೇವಾ ವಲಯ ಇದೆ ಅದು ತೃತೀಯ ವಲಯ ಆಗುತ್ತೆ. ಪ್ರಾಚೀನ ಭಾರತದಲ್ಲಿ ರೂಢಿಯಲ್ಲಿದ್ದಂಥ ವ್ಯವಹಾರ ಪದ್ಧತಿ ಯಾವುದಪ್ಪ ಅಂದರೆ ವಸ್ತು ವಿನಿಮಯ ಪದ್ಧತಿ ಇತ್ತು. ವಸ್ತುಗಳನ್ನು ವಿನಿಮಯ ಮಾಡಿಕೊಳ್ಳುವ ಮೂಲಕ ವ್ಯವಹಾರವನ್ನು ಮಾಡ್ತಾಯಿದ್ರು ಪ್ರಾಚೀನ ಕಾಲದಲ್ಲಿ.
ಭಾರತದ ರಾಷ್ಟ್ರೀಯ ಆದಾಯಕ್ಕೆ ಹೆಚ್ಚಿನ ಕೊಡುಗೆ ನೀಡುತ್ತಿರುವಂಥ ವಲಯ ಯಾವುದಪ್ಪ ಅಂದರೆ ಸೇವಾ ವಲಯ ಭಾರತದ ರಾಷ್ಟ್ರೀಯ ಆದಾಯಕ್ಕೆ ಹೆಚ್ಚಿನ ಒಂದು ಕೊಡುಗೆಯನ್ನು ನೀಡ್ತಾ ಇದೆ. ಸರಳ ಅರ್ಥವ್ಯವಸ್ಥೆಯಲ್ಲಿ ಆದಾಯದ ಪ್ರಮುಖ ಮೂಲಗಳು ಯಾವ್ಯಾವಪ್ಪ ಅಂದರೆ ಗೃಹ ಘಟಕಗಳು ಮತ್ತು ಉದ್ಯಮ ಘಟಕಗಳು ಒಂದು ಸರಳ ಅರ್ಥವ್ಯವಸ್ಥೆಯಲ್ಲಿ ಆದಾಯವನ್ನು ಕಂಡುಕೊಳ್ಳೋದಕ್ಕೆ ಪ್ರಮುಖವಾಗಿ ಕಾರಣೀಭೂತವಾಗಿದ್ದಾವೆ. ಕೈಗಾರಿಕಾ ಕ್ರಾಂತಿ ಮೊದಲು ಆರಂಭವಾದಂಥ ದೇಶ ಯಾವುದು ಅಂದರೆ ಬ್ರಿಟನ್ನಲ್ಲಿ ಕೈಗಾರಿಕಾ ಕ್ರಾಂತಿ ಮೊದಲು ಆರಂಭ ಆಗ್ತದೆ. ಸರ್ವ ಶಿಕ್ಷಣ ಅಭಿಯಾನ ಜಾರಿಗೆ ಬಂದಂಥ ವರ್ಷ ಯಾವುದು? SSC ಅಂತೇಳಿ ಕರೀತೇವೆ. ಇದು 2001ರಲ್ಲಿ ಇದು ಜಾರಿಗೆ ಬರ್ತದೆ. ಅಂದರೆ ಶಿಕ್ಷಣದ ಅಭಿವೃದ್ಧಿಯನ್ನು ಮಾಡೋದಕ್ಕೆ ಒಂದು SSC ಅನ್ನುವಂಥ ಹೊಸ ಪ್ರೋಗ್ರಾಮ್ 2001ರಲ್ಲಿ ಪ್ರಾರಂಭ ಆಗಿರುತ್ತೆ. ಅತಿ ದೊಡ್ಡ ಸಾರ್ವಜನಿಕ ವಲಯದ ಉದ್ಯಮ ಯಾವುದಪ್ಪ ಅಂದರೆ HAL ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅನ್ನುವಂಥ ಒಂದು ವಿಮಾನ ತಯಾರಿಕಾ ಕಂಪನಿ ಅತಿ ದೊಡ್ಡ ಸಾರ್ವಜನಿಕ ವಲಯದ ಉದ್ಯಮ, ಅಂದರೆ ಸರ್ಕಾರಿ ವಲಯಕ್ಕೆ ಸೇರ್ತದೆ ಅನ್ನುವಂಥದ್ದು ಅಲ್ಲಿ ಕಂಡುಬರುತ್ತೆ. ಬ್ಯಾಂಕಿಂಗ್ ಉದ್ಯಮದ ತೊಟ್ಟಿಲುಗಳೆಂದು ಕರೆಯಲ್ಪಡುವಂಥ ಕರ್ನಾಟಕದ ಜಿಲ್ಲೆಗಳು ಯಾವ್ಯಾವಪ್ಪ ಅಂದರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ. ಇದು ಬ್ಯಾಂಕಿಂಗ್ ಉದ್ಯಮಕ್ಕೆ ಹೆಸರುವಾಸಿಯಾದಂಥ ಜಿಲ್ಲೆಗಳು. ಅನೇಕ ಬ್ಯಾಂಕ್ಗಳನ್ನು ತಯಾರಿಸಿಬಿಟ್ಟು ಅಂದರೆ ಸ್ಥಾಪನೆ ಮಾಡಿಬಿಟ್ಟು ಬ್ಯಾಂಕಿಂಗ್ ಉದ್ಯಮವನ್ನು ಬೆಳೆಸಿರುವಂಥದ್ದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳು. ಸೊ ಅದಕ್ಕೋಸ್ಕರ ಬ್ಯಾಂಕಿಂಗ್ ಉದ್ಯಮದ ತೊಟ್ಟಿಲುಗಳು ಅಂತೇಳಿ ಆ ಎರಡು ಜಿಲ್ಲೆಗಳನ್ನು ಕರೀತಾರೆ, ದಕ್ಷಿಣ ಕನ್ನಡ ಮತ್ತು ಉಡುಪಿಯನ್ನು. ಕರ್ನಾಟಕದಲ್ಲಿ ನೈಋತ್ಯ ರೈಲ್ವೆ ವಲಯದ ಕೇಂದ್ರ ಎಲ್ಲಿದೆ ಅಂದರೆ ಹುಬ್ಬಳ್ಳಿಯಲ್ಲಿ ಈ ಒಂದು ಕರ್ನಾಟಕದ ನೈಋತ್ಯ ರೈಲ್ವೆ ವಲಯದ ಕೇಂದ್ರ ಕಂಡು ಬರುತ್ತದೆ. ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂದರೆ MS ಸ್ವಾಮಿನಾಥನ್ ಅವರನ್ನು ಹಸಿರು ಕ್ರಾಂತಿಯ ಪಿತಾಮಹ ಅಂತೇಳಿ ಕರೀತಾರೆ. ನೀತಿ ಆಯೋಗದ ನೇತೃತ್ವವನ್ನು ಪ್ರಧಾನಮಂತ್ರಿಗಳು ವಹಿಸ್ಕೊಂಡ್ರೆ ಅದರ ದಿನವಹಿ ಆಡಳಿತವನ್ನು ನೋಡಿಕೊಳ್ಳೋರು ಯಾರು ಅಂದರೆ ಅದರ ಉಪಾಧ್ಯಕ್ಷರು ಇರ್ತಾರೆ. ಆ ಉಪಾಧ್ಯಕ್ಷರು ಆ ನೀತಿ ಆಯೋಗದ ಒಂದು ಕೆಲಸ ಕಾರ್ಯಗಳ ದಿನವಹಿ ಆಡಳಿತವನ್ನು ಅವರು ನೋಡ್ಕೊಳ್ತಾರೆ, ಉಪಾಧ್ಯಕ್ಷರು. ಗ್ರಾಮ ಸ್ವರಾಜ್ಯದ ಕಲ್ಪನೆ ನೀಡಿದವರು ಯಾರಪ್ಪ ಅಂದರೆ ಮಹಾತ್ಮ ಗಾಂಧೀಜಿ. ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಈ ಗ್ರಾಮ ಸ್ವರಾಜ್ಯದ ಕಲ್ಪನೆಯನ್ನು ನೀಡ್ತಾರೆ, ಮಹಾತ್ಮ ಗಾಂಧೀಜಿಯವರು. ನೆಕ್ಸ್ಟ್ ನಾವು ನೋಡೋದಾದರೆ ಭಾರತದ ಹಣಕಾಸು ವರ್ಷ ಮುಕ್ತಾಯ ಆಗೋದು ಯಾವಾಗಪ್ಪ ಅಂದರೆ ಮಾರ್ಚ್ 31ರಂದು ಮುಕ್ತಾಯ ಆಗ್ತದೆ. ಅಂದರೆ ಆರ್ಥಿಕ ವರ್ಷ ಏಪ್ರಿಲ್ 1ರಿಂದ ಹೊಸ ಆರ್ಥಿಕ ವರ್ಷ ಪ್ರಾರಂಭವಾದರೆ ಆ ಒಂದು ಆರ್ಥಿಕ ವರ್ಷ ಕೊನೆಗೊಳ್ಳುವುದು ಯಾವಾಗಪ್ಪ ಅಂದರೆ ಮಾರ್ಚ್ 31ಕ್ಕೆ ಆ ಒಂದು ಆರ್ಥಿಕ ವರ್ಷ ಕೊನೆಗೊಳ್ಳುತ್ತೆ. ಪ್ರಾರಂಭ ಏಪ್ರಿಲ್ 1ರಿಂದ ಹೊಸ ಆರ್ಥಿಕ ವರ್ಷ ಪ್ರಾರಂಭ ಆಗುತ್ತೆ. ಅಂದರೆ ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗೆ ಈ ಒಂದು ಆರ್ಥಿಕ ವರ್ಷ ಕಂಡುಬರುತ್ತೆ. ನೆಕ್ಸ್ಟ್ ನಾವು ನೋಡೋದಾದರೆ ಬ್ಯಾಂಕ್ ಎಂಬ ಪದ ಇಟಾಲಿಯನ್ ಭಾಷೆಯ ಯಾವ ಪದದಿಂದ ಬಂದಿದೆ ಅಂದರೆ ಬ್ಯಾಂಕೋ ಅನ್ನುವಂಥ ಇಟಾಲಿಯನ್ ಭಾಷೆಯ ಪದದಿಂದ ಬ್ಯಾಂಕ್ ಅನ್ನುವಂಥ ಪದ ಬಂದಿದೆ. ಭಾರತದ ಕೇಂದ್ರ ಬ್ಯಾಂಕ್ ಅಂತೇಳಿ ಯಾವುದನ್ನು ಕರೀತಾರೆ ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ಭಾರತದ ಕೇಂದ್ರ ಬ್ಯಾಂಕ್ ಅಂತೇಳಿ ಕರೀತಾರೆ. ಅಂದರೆ ಬ್ಯಾಂಕುಗಳ ಬ್ಯಾಂಕ್ ಅಂತಲೂ ಕೂಡ ಕರೀತಾರೆ. ರಾಷ್ಟ್ರೀಯ ಉಳಿತಾಯ ಪತ್ರ ನೀಡುವಂಥ ಇಲಾಖೆ ಯಾವುದಪ್ಪ ಅಂದರೆ ಅಂಚೆ ಇಲಾಖೆ ರಾಷ್ಟ್ರೀಯ ಉಳಿತಾಯ ಪತ್ರವನ್ನು ನೀಡುತ್ತೆ, ಅಂಚೆ ಇಲಾಖೆ. ವಿಶ್ವ ಗ್ರಾಹಕರ ಹಕ್ಕುಗಳ ದಿನವನ್ನು ಯಾವಾಗ ಆಚರಣೆ ಮಾಡಲಾಗುತ್ತೆ ಅಂದರೆ ಮಾರ್ಚ್ 15ರಂದು. ಪ್ರತಿ ವರ್ಷ ಮಾರ್ಚ್ 15ರಂದು ವಿಶ್ವ ಗ್ರಾಹಕರ ಹಕ್ಕುಗಳ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಮಾರುಕಟ್ಟೆಯ ರಾಜ ವಾಸ್ ದ ಕಿಂಗ್ ಆಫ್ ಮಾರ್ಕೆಟ್ ಅಂದರೆ ಗ್ರಾಹಕ ಕಸ್ಟಮರ್ ಏನಿದ್ದಾನೆ ಅವನು ಮಾರುಕಟ್ಟೆಯ ರಾಜ ಅಂಥೇಳಿ ಅವನನ್ನು ಕರೆಯಲಾಗುತ್ತೆ, ಗ್ರಾಹಕನನ್ನು ಕರೆಯಲಾಗುತ್ತೆ. ಅವೇರ್ ಚಳುವಳಿ ಮೊಟ್ಟ ಮೊದಲು ಪ್ರಾರಂಭವಾದದ್ದು ಎಲ್ಲಿ ಅಂದರೆ ಆ ಅವೇರ್ ಅನ್ನುವಂಥ ಚಳುವಳಿ ಪ್ರಾರಂಭವಾದದ್ದು ನಮ್ಮ ಭಾರತದ ವಾಣಿಜ್ಯ ನಗರಿಯಾದಂಥ ಮುಂಬೈನಲ್ಲಿ ಅವೇರ್ ಚಳುವಳಿ ಮೊಟ್ಟ ಮೊದಲು ಪ್ರಾರಂಭ ಆಗ್ತದೆ. ಭಾರತದ ಆರ್ಥಿಕ ಯೋಜನೆಯ
ಪಿತಾಮಹ ಬ್ರಹ್ಮ ಅಂದರೆ ಯಾರಪ್ಪ ಅಂದರೆ ನಮ್ಮ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯವರನ್ನು ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ ಅಂತೇಳಿ ಕರೀತಾರೆ. ಇದಿಷ್ಟು ಇವತ್ತಿನ ತರಗತಿ. ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತೇನೆ. ಧನ್ಯವಾದಗಳು. ಶುಭವಾಗಲಿ. ಶುಭ ದಿನ.